ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ಟೋರಿ ಹೇಳ್ತೀನಿ ಕೇಳಿ. ಏನು ಹೇಳಿದಪ್ಪ ಅಂತ ಅಂದರೆ, ಈ ಒಂದು ಮದುವೆಗೆ ಯಾರೆಲ್ಲ ಬಂದರು, ಏನೆಲ್ಲ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆದವು. ಆದರೆ ಮದುವೆಗೆ ಎಲ್ಲರೂ ಬಂದರು. ಆ ತಾಯಿ ತಮ್ಮನು ಕೂಡ ಮದುವೆಗೆ ತಾಯಿ ಹೇಳದೆ ಇಲ್ಲದೆ ಇದ್ದರೂ ಕೂಡ ತಾನು ಸ್ವತಃ ಜೀಪನ್ನು ಮುಗಿಸಿಕೊಂಡು ಬಂದು ಮದುವೆಯ ಕಾರ್ಯಕ್ರಮವನ್ನು ನೋಡಿಕೊಂಡು ಹೋಗಿದ್ದನು. ಮದುವೆಯ ಸಂದರ್ಭದಲ್ಲಿ ಆ ತಾಯಿಯು ತನ್ನ ಮಗಳಿಗೆ ವರದಕ್ಷಿಣೆಯನ್ನು ಕೊಡಬೇಕು ಎಂದು ಮಾತನ್ನು ಮುಗಿಸಿದ ಸಂದರ್ಭದಲ್ಲಿ ತನ್ನ ಅಳಿಯನಿಗೆ ತನ್ನ ಮಗಳಿಗೆ 2 ಅಂದರೆ ಬಂಗಾರದ ಚೈನುಗಳನ್ನು ಮಾಡಿಸಿ ಅಳೆಯನ ಕೊರಳಿಗೆ ಹಾಕಿಸಿದಳು. ಆದರೆ ಆ ಅಳಿಯನ ಅಕ್ಕನ ಗಂಡ ನನಗೆ ಬಂಗಾರ ಬೇಕು ಈ ಮದುವೆಯ ಸಂದರ್ಭದಲ್ಲಿ ಜಗಳ ಮಾಡುತ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಆ ತಾಯಿ ತನ್ನ ಅಳಿಯನಿಗೆ ಹಾಕಿರುವ 2 ಸರದಲ್ಲಿ 1 ಸರವನ್ನು ಅಕ್ಕನ ಗಂಡನಿಗೆ ತೆಗೆದುಕೊಟ್ಟು ಅವನ ಕೊರಳಿಗೆ ಹಾಕಿದಾಗ ಆ ತಾಯಿಗೆ ಬಹಳಷ್ಟು ಬೇಜಾರಾಯಿತು. ಮತ್ತು ಮದುವೆಯ ಸಂದರ್ಭದಲ್ಲಿ ಊಟ ಮಾಡದೆ ಬೇಜಾರು ಮಾಡಿಕೊಂಡು ಫೋಟೋ ಕೂಡ ತೆಗೆಸಿಕೊಳ್ಳದೆ ಕಣ್ಣೀರು ಸುರಿಸುತ್ತಾ ಲಾರಿಯನ್ನು ಏರಿ ಹೋಗಿ ಬಿಟ್ಟಳು. ಹೋದ ಸಂದರ್ಭದಲ್ಲಿ ಮತ್ತೆ ಅವಳಿಗೆ ಬಹಳಷ್ಟು ಜ್ವರವನ್ನು ಪ್ರಾರಂಭವಾಯಿತು. ಜ್ವರ ಆದಾಗ ತನಗೆ ತನ್ನ ದೇಹದಲ್ಲಿ ಏನು ಆಗುತ್ತಿದೆ ಎನ್ನುವ ಒಂದು ಅರಿವನ್ನು ಇಲ್ಲದೆ ತನ್ನ ಉದ್ಯೋಗವನ್ನು ಮತ್ತೆ ಪ್ರಾರಂಭ ಮಾಡುತ್ತಾ ತನ್ನ ಜೀವನವನ್ನು ಮಾಡುತ್ತಾ ಇರುವ ಒಂದು ಸಂದರ್ಭದಲ್ಲಿ ಆ ತಾಯಿಗೆ ಕಾಮಣಿ ಆಗಿಬಿಡುತ್ತದೆ. ಆದರೆ ಕೊಟ್ಟಿರುವ ಮಗಳ 1 ದಿನ ಮದುವೆಯನ್ನು ಇನ್ನೂ 1 ತಿಂಗಳ ಕೂಡ ಆಗಿಲ್ಲ. ಆದರೆ ಅವಳಿಗೆ ಹೇಗೆ ತನ್ನ ತಾಯಿಯನ್ನು ನೋಡಲು ಬರುತ್ತಾಳೆ. ಹಾಗಾಗಿ ಅವಳು ತನ್ನ ಮನೆಯ ಒಳಗಡೆ ಹೋಗದೆ ಅಂಗಡಿಯಲ್ಲಿಯೇ ಕುಳಿತುಕೊಂಡು ಕೆಲವೊಂದು ಸಲ ನಾಷ್ಟವನ್ನು ಮಾಡಿ ಊಟ ಮಾಡದೆ ಬಹಳಷ್ಟು ಸಂಕಷ್ಟಕ್ಕೆ ಒಳಗಾಗಿ ತನ್ನ ಸೋದರ ಮಾವಂದಿರು ರೊಟ್ಟಿ ಕೂಡ ಕಳಿಸಿದರು. ಅವಳು ತಿನ್ನದೇ ಇರುವ ಕಾರಣಕ್ಕಾಗಿ ತನ್ನ ದೇಹದ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರಾಗಿ ಕಷ್ಟಪಡುವ ಸಂದರ್ಭ ಬಂದು ಆ ತಾಯಿಗೆ ಒದಗಿತು. ಇದೇ ಥರ ಜ್ವರ ಬಂದಾಗ ತಾನು ಒಬ್ಬಳೇ ಆದ ಕಾರಣಕ್ಕೆ ಅವಳು ಆಸ್ಪತ್ರೆಗೆ ಹೋಗದೇ ಇರುತ್ತಾಳೆ. ಆದರೆ ಯಾವುದೇ ಒಂದು ರೋಗವಾಗಲಿ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟರೆ ಮಾತ್ರ ಗುಣಮುಖವಾಗುತ್ತದೆ ಅಲ್ವಾ. ಅವಳು ಅದಕ್ಕೆ ಕೇರೆ ಮಾಡದೆ ತನ್ನ ಜೀವನ ಅಪಾಯಕಾರಿ ಕಷ್ಟಕ್ಕೆ ತಂದು ಒದಗಿಸಿಕೊಂಡಳು. ಆದರೆ ತನ್ನ ಮಗಳಿಗೆ ಹೀಗೆ ಇನ್ನು ಮದುವೆ ಮಾಡಿ ಕೊಟ್ಟಿದ್ದೇನೆ, ಅವಳ ಮನೆಗೆ ಏಕೆ ಹೋಗಬೇಕು ಎನ್ನುವ ಮುಜುಗರದಿಂದ ಹೀಗೆ 2 ತಿಂಗಳು ಕಳೆದು ಬಿಡುತ್ತಾಳೆ. ಆದರೆ ಒಂದು ಸಲ ತನ್ನ ಆಸ್ಪತ್ರೆಗೆ ಹೋಗಬೇಕು ಎಂದು ಆ ತಾಯಿಯು ತನ್ನ ಅಳಿಯನನ್ನು ಕರೆಸಿಕೊಳ್ಳುತ್ತಾಳೆ. ಸ್ನೇಹಿತರೆ, ಹಾಗೆ ಈ ಒಂದು ಸ್ಟೋರಿಯನ್ನು ಇನ್ನು ಮುಂದಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಮುಂದೆ ಏನಾಯಿತು ಅನ್ನೋದರ ಬಗ್ಗೆ ಹೇಳೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ. ಇದೇ ಥರ ನಿಮ್ಮ ಸಹಕಾರ ಸಪೋರ್ಟು ನನ್ನ ಮೇಲೆ ಇರಲಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ, ಗೊತ್ತಾಗುತ್ತದೆ.